ಹಾಡು ಕೇಳ್ತಿದ್ರೆ ಮಳೆ ಬರ್ತಾ ಇದೆ ಅನ್ಸುತ್ತೆ. ಡಬಲ್ ಎಮ್ ಇದೆಯಲ್ಲ, MM ಅದು ನನ್ನ ಇನಿಷಿಯಲ್ಸ್. ಮನೋಮೂರ್ತಿ ಮುಂಗಾರು ಮಳೆ. ಓಕೆ. ಆಮೇಲೆ ಯೋಗರಾಜ್ ಭಟ್ರ ಜೊತೆಗೆ ಸೂರ್ಯ ಅವ್ರ ಜೊತೆಗೆ ನೀವು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ. ಹೌದು. ಸೂರ್ಯ ಸರ್ದು ಅವರು ತೆಗೆಯೋ ಮೇಕಿಂಗ್ ಸ್ಟೈಲ್ ಇದೆ ಅದು ನನಗೆ ಭಾಳ ಇಷ್ಟ ಸರ್. ಯೋಗರಾಜ್ ಸರ್ದು ಬರವಣಿಗೆ. ದಿಸ್ ಈಸ್ ದ ಲೈಫ್ ಆ್ಯಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್. ಸ್ನೇಹಿತರೆ ನಮಸ್ಕಾರ. ಇದೇ 7ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಒಂದು ಅಪ್ಪಟ ದೇಸಿ ಕುಸ್ತಿ ಮೇಲೆ ಆಧಾರಿತ ಲವ್ ಸ್ಟೋರಿ, ಫ್ಯಾಮಿಲಿ ಎಲ್ಲ ಎಲಿಮೆಂಟ್ಗಳಿರುವಂಥ ಒಂದು ಸಿನಿಮಾ, ಅದುವೇ ಗಜರಾಮ. ಗಜರಾಮ ಸಿನಿಮಾ ತಂಡದ ಜೊತೆಗೆ ನಾನು ಸಂದರ್ಶನ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಎಪಿಸೋಡ್ನಲ್ಲಿ ಗಜರಾಮ ಚಿತ್ರದ ನಿರ್ದೇಶಕರಾಗಿರುವಂಥ ಸುನೀಲ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸುನೀಲ್ ಅವರು ನಮಸ್ತೆ, ವೆಲ್ಕಮ್ ಟು ದ ಶೋ. ಮತ್ತು ಗಜರಾಮ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿರೋದು ನಮ್ಮ ಕನ್ನಡದ ಹಿರಿಯ ಸಂಗೀತ ನಿರ್ದೇಶಕ, ಅದ್ಭುತವಾದ ಚಿತ್ರಗೀತೆಗಳನ್ನ, ಅದ್ಭುತವಾದ ಸಂಗೀತವನ್ನು ಕೊಟ್ಟಂಥ ಮನೋಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ. ವೆಲ್ಕಮ್ ಮಾಡುವಾಗ ನಿಮಗೆ ಯಾರು ವೆಲ್ಕಮ್ ಮಾಡ್ತಾರೆ? ಮುಂಗಾರು ಮಳೆಯಿಂದನೇ ಶುರು ಮಾಡ್ತಾರೆ ಸರ್ ಎಲ್ಲರೂ? ಡಬಲ್ ಎಮ್ ಇದೆಯಲ್ಲ, MM ಅದು ನನ್ನ ಇನಿಷಿಯಲ್ಸ್. ಮನೋಮೂರ್ತಿ ಮುಂಗಾರು ಮಳೆ. ಓಕೆ. ಸೊ ನಿಮಗದು ಖುಷಿ ಕೊಡುತ್ತಾ, ಸ್ವಲ್ಪ ಬೇಜಾರಾಗುತ್ತಾ? ಇಲ್ಲ, ಬೇಜಾರಾಗೋಲ್ಲ. ಇನ್ನು ಎನಿ ಟೈಮ್ ಯಾರಾದರೂ ಆ್ಯಸ್ ಅ ಕ್ರಿಯೇಟರ್, ವೆನ್ ಯುವರ್ ಲಿಸ್ನರ್ ಆ್ಯಂಡ್ ಆಡಿಯನ್ಸ್ ನೀವು ಮಾಡಿರೋ ಕೆಲಸನ ನೆನಪಿಸ್ಕೊಂಡು ಹೇಳಿದರೆ ಐ ಫೀಲ್ ಹ್ಯಾಪಿ. ಯು ಫೀಲ್ ಹ್ಯಾಪಿ. ಬಟ್ ಅಟ್ ದ ಸೇಮ್ ಟೈಮ್ ನೀವು 38 ಸಿನಿಮಾಗಳನ್ನ ಮಾಡಿದ್ದೀರಾ. ಬೇರೆ ಸಿನಿಮಾಗಳ ಹೆಸರು ಹೇಳಬೇಕು ಅಂತ ನಿಮಗೆ ಮನಸ್ಸಲ್ಲಿ ಬರುತ್ತಾ? ಇಲ್ಲ, ಐ ಮೀನ್ ಇಟ್ ಈಸ್ ನಾಟ್ ಅಪ್ ಟು ಮೀ, ಇಟ್ ಈಸ್ ಅಪ್ ಟು ದ ಆಡಿಯನ್ಸ್. ಯಾ, ದಟ್ಸ್ ಟ್ರೂ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಮುಂಗಾರು ಮಳೆ ನಮಗೆ ಇಷ್ಟ ಇರಬಹುದು, ಮುಂಗಾರು ಮಳೆ ಥರ ಇನ್ನೊಂದಷ್ಟು ನಮಗೆ ಇಷ್ಟ ಆಗ್ಬೋದು, ಬಟ್ ನಿಮಗೆ ಎಲ್ಲವೂ ಇಷ್ಟ ಇರ್ಬೋದು. ಅಲ್ಲ, ನನಗೂ ಮುಂಗಾರು ಮಳೆ ಫಿಲ್ಮ್ ತುಂಬ ಇಷ್ಟ. ಬಿಕಾಸ್ ಅದರಲ್ಲಿ ಆವಾಗಲಿಂದನೂ ಏನಾಯಿತು, ಒಂದು ಫ್ರೆಶ್ನೆಸ್, ಅದು ಒಂಥರ ಫ್ರೆಶ್ನೆಸ್ ಇತ್ತಲ್ಲ ಅವಾಗ ವೆನ್ ಯು ವಾಚ್ ದ ಫಿಲ್ಮ್. ಆಮೇಲೆ ಮೇಕಿಂಗ್ ನೋಡಿದಾಗ ಮತ್ತು ಡೈಲಾಗ್ಸ್ ಫಾರ್ ಮೀ, ಅದನ್ನ ಇವಾಗ ಅದನ್ನ ಸುಮ್ಮನೆ ಈವನ್ ಸೌಂಡ್ ಆಫ್ ಮಾಡ್ಕೊಂಡು ಅದನ್ನ ನೋಡಿದ್ರೆ ವಿಜುವಲ್ಸು ಇದೆಲ್ಲ, ಐ ನೋ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ 20 years old. 19 years ಆಗ್ತಾ ಬಂತು. ಬಟ್ ನನಗೆ ಇಟ್ ಇಸ್ ಸ್ಟಿಲ್ ವೆರಿ ಫ್ರೆಶ್. ಇಟ್ ಲುಕ್ಸ್ ವೆರಿ ಫ್ರೆಶ್ ಟು ಮೀ. ಸೊ ದೇರ್ ವಾಸ್ ಸಮ್ ಮ್ಯಾಜಿಕ್ ಇನ್ ಮುಂಗಾರು ಮಳೆ ಆ ಮೇಕಿಂಗಲ್ಲಿ. ಸೊ ಅದಕ್ಕೋಸ್ಕರ ಐ ಥಿಂಕ್ ದಟ್ಸ್ ವಾಟ್ ಕನೆಕ್ಟೆಡ್ ವಿತ್. ಮ್ಯೂಸಿಕಲ್ಲೂ ಕೂಡ ಮ್ಯಾಜಿಕ್ ಇತ್ತಾ? ಲುಕ್ಸ್ ಲೈಕ್ ಸಮಥಿಂಗ್ ಹ್ಯಾಪನ್. ಮ್ಯೂಸಿಕಲ್ ಆಫ್ಕೋರ್ಸ್ ಮ್ಯಾಜಿಕ್ ಇತ್ತು, ಅದರಲ್ಲಿ ಏನೂ ಅನುಮಾನನೇ ಇಲ್ಲ. ಬಿಕಾಸ್ ಈಗಲೂ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಮುಂಗಾರು ಮಳೆ ಅಂತ ನನ್ನ ಮಗನೂ ಹಾಕ್ತಾನೆ ಆ ಹಾಡನ್ನು. ಜನ್ರೇಷನ್ ಚೇಂಜ್ ಆದರೂ ಕೂಡ ಪೀಪಲ್ ಆರ್ ಲವಿಂಗ್ ಇಟ್. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಅದಾದಮೇಲೆ 18-19 ವರ್ಷಗಳಲ್ಲೇ ನೀವು 36-37 ಸಿನಿಮಾಗಳು ಮಾಡಿದ್ದೀರಾ, ಈ ಗಜರಾಮ ಮಾಡ್ತಾ ಇದ್ದೀರಾ. ಹೌದು. ಮುಂಗಾರು ಮಳೆ ಮ್ಯಾಜಿಕ್ ಬರ್ತಾ ಇದೆಯಾ? ಆ ಮ್ಯಾಜಿಕ್ ಮಾಡೋದು ನಾನಲ್ಲ. ಐ ಡೋಂಟ್ ಮೇಕ್ ದಟ್ ಮ್ಯಾಜಿಕ್. ಆಮೇಲೆ ಇವರೆಲ್ಲ ಮಾಡೋದು ಆ ಮ್ಯಾಜಿಕ್ಕು, ಪರ್ಫಾರ್ಮರ್ಸ್ ಎಲ್ಲ ಮಾಡೋದು, ಆ ಮ್ಯಾಜಿಕ್ ಮಾಡೋದು ಆಡಿಯನ್ಸು. ಆಡಿಯನ್ಸ್ ಡಸ್ ದಟ್ ಮ್ಯಾಜಿಕ್. ಅಂದರೆ ನಾವು ಕ್ರಿಯೇಟರ್ಸ್ ಹಂಗೆ ವಿ ವಿಲ್ ಮೇಕ್ ಗುಡ್ ಕಾಂಟೆಂಟ್. ಟು ದ ಬೆಸ್ಟ್ ಆಫ್ ಅವರ್ ಅಬಿಲಿಟಿ ನಾವೇನೋ ಮಾಡ್ತೀವಿ. ಓಕೆ. ಬಟ್ ಆಮೇಲೆ ಅದು ಯಾವ ಲೆವೆಲ್ಗೆ ಹೋಗುತ್ತೆ, ಈ ಲೆವೆಲ್ಗೆ ಹೋಗುತ್ತೋ, ಅಲ್ಲಿ ಅಲ್ಟಿಮೇಟ್ ಲೆವೆಲ್ಗೆ ಹೋಗುತ್ತೋ, ದಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ದ ಆಡಿಯನ್ಸ್. ಬಟ್ ಪ್ರಶ್ನೆ ಏನಂದರೆ ಸರ್, ಈಗ ನಿಮಗೆ ಅಂದರೆ ಕೆಲವೊಂದು ಸಲ ಅಫ್ಕೋರ್ಸ್ ನಿಮಗೆ ಎಲ್ಲ 38 ಸಿನಿಮಾ ನಿಮ್ಮ ಫೇವ್ರೇಟ್ ಅಂತ ಬಟ್ ನಿಮಗೆ ಒಂದು ಮಗು ಅಂದರೆ ಈ 38 ಮಕ್ಕಳು ಅಂತ ಅಂದ್ಕೊಳ್ಳೋಣ, ಒಂದು ಮಗುನ ತುಂಬ ಇಷ್ಟಪಡ್ತಾರೆ ಜನ, ಇನ್ನೂ ಒಂದಷ್ಟು ಮಕ್ಕಳಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅವರು, ಬಟ್ ಅವ್ರನ್ನ ಇಷ್ಟಪಡ್ತಾ ಇಲ್ಲ, ಅವ್ರನ್ನ ರಿಕಗ್ನೈಸ್ ಮಾಡ್ತಾ ಇಲ್ಲ ಅನ್ನೋದೊಂದು ಸಣ್ಣ ಬೇಜಾರು, ಕೋಪ ಇರೋ ಸಾಧ್ಯತೆ ಇದೆ. ಐ ಕನ್ಸಿಡರ್ ಇಟ್ ಮೋರ್ ಆಫ್ ಅ ಚಾಲೆಂಜ್. ಓಕೆ. ಇವಾಗ ಏನಾಗಿದೆ ಅಂದರೆ, ಯುವರ್ ರೈಟ್, ಒಂದು ಏನಾಗಿದೆ, ದೇರ್ ಇಸ್ ಅಪ್ ಟು ಒಂದು ಸರ್ಟನ್ ಜನರೇಷನ್ ಆಫ್ ಪೀಪಲ್. ಓಕೆ, ಅವರೆಲ್ಲ ದೇ ಹ್ಯಾವ್ ಗ್ರೋನ್ ಅಪ್ ವಿತ್ ಮುಂಗಾರು ಮಳೆ ಮ್ಯೂಸಿಕ್, ಮಿಲನ ಮ್ಯೂಸಿಕ್, ಚಿಲುನ ಚಿತಾರ ಮ್ಯೂಸಿಕ್. ಆಮೇಲೆ ಸ್ವಲ್ಪ ಜನ ನೆಕ್ಸ್ಟ್ ಜನ್ರೇಷನ್ ಅದಾದಮೇಲೆ ಅವರು ದೇ ವರ್ ಬಾರ್ನ್ ಆಫ್ಟರ್ ಮುಂಗಾರು ಮಳೆ, ಮೇ ಬಿ 10 years ಆಫ್ಟರ್ ಮುಂಗಾರು ಮಳೆ. ಓಕೆ. ಬಟ್ ಅದನ್ನು ಅವರು ದೇ ನೋ ಮುಂಗಾರು ಮಳೆ ಸಾಂಗ್ಸ್, ಯಾಕಂದರೆ ಅವ್ರ ಮನೆಯಲ್ಲಿ ಯಾವಾಗಲೂ ಅವ್ರ ಪೇರೆಂಟ್ಸ್ ಅದನ್ನ ಪ್ಲೇ ಮಾಡ್ತಿದ್ರು. ಸೊ ಅದೇನೋ ಬೆಳ್ಕೊಂಬಂದಿದ್ದಾರೆ. ಬಟ್ ದೆನ್ ನೌ ಯು ಹ್ಯಾವ್ ದಿಸ್ ಎಂಟೈರ್ಲಿ ನ್ಯೂ ಜನ್ರೇಷನ್. ಓಕೆ. ವೇರ್ ಇವಾಗ ಹುಟ್ಟಿದವರು people who are like 2-3 years, 4 years old, ಅವರಿಗೆ they don't have a clue.
ದೇ ಡೋಂಟ್ ಹ್ಯಾವ್ ಅ ಕ್ಲೂ. ಅವ್ರು ಮುಂಗಾರು ಕೇಳ್ಬೋದು ಅಲ್ಲಿ ಇಲ್ಲಿ, ದೇ ಮೇ ಲಿಸನ್ ಟು ಇಟ್, ಬಟ್ ಆ್ಯಂಡ್ ದಟ್ ಈಸ್ ನಾಟ್ ಜಸ್ಟ್ ಟ್ರೂ, ನಾಟ್ ಜಸ್ಟ್ ಫಾರ್ ಮುಂಗಾರು ಮಳೆ ಅವ್ರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಬಟ್ ಇನ್ ಜನರಲ್ ಎಲ್ಲ ಕಡೆನೂ. ದೇರ್ ಇಸ್ now this EDM, electronic dance music, that has caught on. That's going everywhere. So very new generation ge adu enaagtide annodu, it's a real challenge for me. ಓಕೆ. ಸೊ When I say very new, I am talking about now that's happening. People that are born in the last few years. ಎಸ್, ಬಟ್ 2010ನಲ್ಲಿ ನನ್ನ ಮಗ ಹುಟ್ಟಿದ್ದು, ಬಟ್ ಅವನಿಗೆ ಇಷ್ಟ. ನಾನು ಅಂದರೆ ನಾವು ಬಿಕಾಸ್ ವಿ ಹ್ಯಾವ್ ಎಕ್ಸ್ಪೋಸ್ಡ್ ಹಿಮ್. Correct. ಕಾರ್ಲಿ ಮುಂಗಾರು ಮಳೆ, ಇದು ತುಂಬ ಚೆನ್ನಾಗಿದೆ ಅಂತ ಅವನಿಗೆ ಅನಿಸಿದೆ. ಆ ಥರ ತುಂಬ ಜನ ಇರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಸುನಿಲ್ ಕುಮಾರ್, ಸೈಲೆಂಟ್ ಸುನಿಲ್ ಅಲ್ಲ, ಸುನಿಲ್ ಅಷ್ಟೇ. ನಾನು ಮಾತಾಡದೇ ಇರೋದ್ರಿಂದ ಎಲ್ಲ ಹಂಗೆ. But correct, ಅದು ಸೈಲೆಂಟ್ ಸುನಿಲ್. But he has not made a silent film. He's made an excellent film. ಎಕ್ಸಲೆಂಟ್ ಮೂವಿ. ಓ, ದಟ್ಸ್ ರಿಯಲಿ ಗುಡ್. ಸೊ ಸುನಿಲ್ ಮೊದಲನೇ ಸಿನಿಮಾ 7ನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದಾರೆ, ಫೆಬ್ರವರಿ 7ನೇ ತಾರೀಕಿಗೆ. ಓಕೆ, ಯಾವ ನಿಮ್ಮದು ಬೇಸಿಕಲಿ? ಯುವರ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ? ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದದ್ದು. ಓಕೆ. ಆಮೇಲೆ ಯೋಗರಾಜ್ ಭಟ್ರ ಜೊತೆಗೆ, ಸೂರಿ ಅವ್ರ ಜೊತೆಗೆ ನೀವು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ. ಎಷ್ಟು ವರ್ಷ ಆಯಿತು ನೀವು ಇಂಡಸ್ಟ್ರಿಗೆ ಬಂದು? ಆಯಿತು ಸರ್, ಇವಾಗ ಪ್ರೆಸೆಂಟ್ 12. ಕೆಲವರು 20 ವರ್ಷ ಆದಮೇಲೆ ಸಿನಿಮಾ ಡೈರೆಕ್ಟ್ ಮಾಡಿರ್ತಾರೆ, ನಾನು ಕೇಳಿದ್ದೀನಿ. ಕೆಲವರು ತುಂಬ ಬೇಗ ಮಾಡ್ತಾರೆ. ಸೊ ಗಜರಾಮ ಸಿನಿಮಾದಲ್ಲಿ ಜನ ಈವರೆಗೂ ನೋಡದೇ ಇರುವಂಥದ್ದು ಏನಿದೆ? ಜನ ಯಾಕೆ ಥಿಯೇಟ್ರಿಗೆ ಬಂದು ನೋಡ್ಬೇಕು ಈ ಸಿನಿಮಾನ? ಮೊದಲನೇದಾಗಿ ಎಲ್ಲ ಪರಿಶ್ರಮ ಇದೆ ಸರ್, ಎಲ್ಲ ಕಲಾವಿದರು ಪರಿಶ್ರಮ ಇದೆ. ಆಮೇಲೆ ಇದರಲ್ಲಿ ಅಂತ ಒಂದು ಕಂಟೆಂಟ್ ಇದೆ. ಓಕೆ. ರೆಸ್ಲಿಂಗ್ ಇದೆ, ಕುಸ್ತಿ. ಓಕೆ. ಅದನ್ನು ಕುಸ್ತಿ ಸುದೀಪ್ ಸರ್ದು ಬಂದಿದೆ, ಕುಸ್ತಿ ಪೈಲ್ವಾನ್. ಬಟ್ ನಾ ಇದರಲ್ಲಿ ಬೇರೆ ಥರನೇ ತೋರಿಸಿದ್ದೀನಿ. ಏನು ಬೇರೆ ಥರ ತೋರಿಸಿದ್ರ? ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. 7ನೇ ತಾರೀಕು ಹತ್ರದಲ್ಲೇ ಇದೆ. ಎಲ್ಲ ಇಲ್ಲೇ ಬಿಟ್ಕೊಟ್ಬಿಟ್ರೆ ಪ್ರೇಕ್ಷಕರಿಗೆ ಅದೊಂದು ಕುತೂಹಲ ಕಡಿಮೆ ಆಗ್ಬಿಡುತ್ತೆ ಸಿನಿಮಾ. ಓಕೆ, ನಿಮ್ಮ ಮಾತಿನ ಮೇಲೆ ನಾನು ನಂಬಿಕೆ ಇಡ್ತೀನಿ, ಜನನು ನಂಬಿಕೆ ಇಡ್ತಾರೆ ಅಂತ ಅನ್ಕೋತೀನಿ. ಓಕೆ. ಸೊ ಗಜರಾಮ ಸಿನಿಮಾದಲ್ಲಿ ಕುಸ್ತಿ, ನಾನು ಟ್ರೈಲರ್ ನೋಡಿದೆ, ಚೆನ್ನಾಗಿದೆ. ಒಂದು ಲವ್ ಸ್ಟೋರಿ ಮತ್ತು ಒಂದು ಫ್ಯಾಮಿಲಿ ಸೆಂಟಿಮೆಂಟು, ಕಾಮಿಡಿ ಎಲ್ಲ ಅದರಲ್ಲಿದೆ. ಬಟ್ ಒಂದು USP ಅಂತಂದರೆ ಅದರಲ್ಲಿ ಮೇಯ್ನ್ ಪಾಯಿಂಟು ಕುಸ್ತಿನೇ ಅದರಲ್ಲಿ ಮೇಯ್ನ್ ಒಂದು ಥ್ರೆಡ್ ಅಂತ ಹೇಳ್ತೀರಾ? ಹೌದು. ಕುಸ್ತಿ ಬಗ್ಗೆ ಸಿನಿಮಾ ಮಾಡ್ಬೇಕಂದ್ರೆ ನೀವು ಕುಸ್ತಿ ಬಗ್ಗೆ ತಿಳ್ಕೊಳ್ಬೇಕಾಗತ್ತಲ್ಲ. ಏನು ನೀವು ಹೊಸದಾಗಿ ಕಲ್ತ್ಕೊಂಡ್ರಿ, ಅಥವಾ ನಿಮ್ಮ ಹೀರೋ ಏನು ಹೊಸದಾಗಿ ಮಾಡಿದರು ಈ ಸಿನಿಮಾದಲ್ಲಿ, ಅದನ್ನು ಹೇಳ್ಬೋದಾ ಸುನಿಲ್? ನಾನು ರಾಜ್ ಸರ್ಗೆ ಸ್ಕ್ರಿಪ್ಟ್ ಹೇಳಿದಾಗ ಅವ್ರು ನೈಟ್ ಹೋಗಿ ಇಮಿಡಿಯೇಟ್ ಫೋನ್ ಮಾಡಿದ್ರು ಸರ್, ನಾನು ಇದು ಕುಸ್ತಿ ಕಲಿತೆ ಮಾಡಬೇಕು, ನಾನು ಕುಸ್ತಿ ಕಲಿಬೇಕು ಅಂತ. ನಾನು ಯಾಕಂದರೆ ಇದು ಕತೆ ಬರೆದಾಗ ಕೂಡ ನಮ್ಮ ಮಡಿವಾಳದ ಹತ್ರ ಒಂದು ಗರಡಿ ಮನೆ ಇದೆ ಸರ್, ಈಗಲೂ ಅದನ್ನ ಹಾಗೆ ಉಳಿಸ್ಕೊಂಬಂದಿದ್ದೆ. ಮಡಿವಾಳದ ಹತ್ರ? ಹೌದು. ಓಕೆ. ಬೊಮ್ಮನಹಳ್ಳಿ ಹತ್ರ, ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್ ಸಿಗ್ನಲ್ಲಿನ ಸ್ವಲ್ಪ ಹಿಂದೆ ಹಳೇ ಕಾಲದ ಒಂದು ಗರಡಿ ಮನೆ. ಓಕೆ. ಅದ್ರ ಉಸ್ತುವಾರಿ ಬಂದ್ಬಿಟ್ಟು ಮಂಜಾಣ ಅಂತ, ನಮ್ಮ ಕರ್ನಾಟಕ ಪೈಲ್ವಾನ್ ಕೂಡ ಆಗಿದ್ರು ಅವರು, ಸ್ಟೇಟ್ ಲೆವೆಲ್ ಪೈಲ್ವಾನ್. ಓಕೆ. ಓಕೆ. ನಾನು ಮನೆ ಹತ್ರ ಇರೋದ್ರಿಂದ ನಾನು ಇದು ಕತೆ ಬರೆದಾಗ ನನಗೆ ಇದ್ರ ರಾಮ ಅನ್ನೋ ಕ್ಯಾರೆಕ್ಟ್ರು ತುಂಬ ಪವರ್ಫುಲ್ಲಾಗಿ ಬೇಕಿತ್ತು. ಅದಕ್ಕೆ ಸೂಕ್ತ ಒಂದು ಕುಸ್ತಿ ಬೇಸ್ಡ್ ಆಗೇ ಬರಬೇಕು. ನಾನು ಅಲ್ಲಿ ಹೋಗಿ ಮಂಜಣ್ಣವ್ರ ಹತ್ರ ಎಲ್ಲ ಅವರು ಕುಸ್ತಿ ಆಡೋದೆಲ್ಲ ನೋಡಿ ಅದ್ರ ಮೇಲೆ ಇನ್ನೂ ರೈಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಅವ್ರ ಹತ್ರ ಎಲ್ಲ ಇನ್ಸ್ಟ್ರಕ್ಷನ್ ತಗೊಂಡಿದ್ದೆ ನಾನು. ಓಕೆ. ಏನು ನಿಮಗೆ ಈ ಕುಸ್ತಿ ಬಗ್ಗೆ ನಮ್ಗೆ ಗೊತ್ತಿಲ್ಲದಿರೋದು ಏನು ನಿಮಗೆ ಗೊತ್ತಾಯಿತು? ನೀವು ಅಂದರೆ ಕುಸ್ತಿ ಅಂದರೆ ನಾವು ಅಂದ್ಕೊಂಡಿದ್ದೀವಲ್ಲ, ಅದು ಹೊರತುಪಡಿಸಿ ಏನು ನಿಮಗೆ ಗೊತ್ತಾಯಿತು ಈ ಒಂದು ಪ್ರೊಸೆಸ್ಸಲ್ಲಿ? ಮಂಜಣ್ಣವ್ರ ಜೊತೆ ಮಾತಾಡಿದಾಗ, ನೀವು ರಿಸರ್ಚ್ ಮಾಡಿದಾಗ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತಾರೆ ಕುಸ್ತಿ ಬಗ್ಗೆ? ಅದರಲ್ಲಿ ನಾನು ಕಲ್ತಿದ್ದೇನು ಅಂದರೆ ಸರ್, ಅವರ ಒಂದು ಶ್ರದ್ಧೆ, ಆ ಮಣ್ಣಿಗೆ ಇಟ್ಟಿರೋ ಗೌರವ, ಅದನ್ನು ಇವಾಗಲೂ ಕೂಡ ಅದನ್ನು ಎಷ್ಟು ನೀಟಾಗಿ ಕಾಪಾಡ್ಕೊಳ್ತಾರೆ ಅಂದರೆ ಒಂದು ದೇವ್ರ ಥರ ಕಾಪಾಡ್ಕೊಳ್ತಾರೆ. ಅದು ನನಗೆ ಭಾಳ ಇಷ್ಟ ಆಯಿತು ಅವರಲ್ಲಿ ಆ ಕುಸ್ತಿಗೆ. ಹಾಗಾಗಿ ಇದು ಕುಸ್ತಿ ಎಲ್ಲ ಫೈಟ್ ನಡೆಯುವಾಗಲೂ ಕೂಡ ನಾನು ಪೈಲ್ವಾನ್ರನ್ನ ಕರೆಸಿ, ಯಾಕಂದರೆ ಅವರು ಅಷ್ಟು ಗೌರವ ಇಟ್ಟು ಮಾಡ್ಬೇಕಾದ್ರೆ ಅದಕ್ಕೆ ಯಾವುದೇ ರೀತಿ ಚ್ಯುತೆ ಬರಬಾರ್ದು. ಓಕೆ. ಓಕೆ. ಅವ್ರುಗಳ್ನೇ ಕರೆಸಿ ಅವ್ರ ಮುಂದೆನೇ ಎಲ್ಲ ಕಂಪೋಸಿಷನ್ ಮಾಡಿ ಮಾಡ್ತಾರೆ. ಓಕೆ. ಓಕೆ. ಅಂದರೆ ನಿಮ್ಮ ಸ್ಟಂಟ್ ಮಾಸ್ಟರ್ ಯಾರಿದ್ರು? ಅವರು ಪೈಲ್ವಾನ್ರೆ, ಅಂದರೆ ಕುಸ್ತಿಪಟು. ಯಾರು ಅವರು? ಶಿವ ಮಾಸ್ಟರ್ ಅಂತ. ಶಿವ ಮಾಸ್ಟರ್ ಅಂತ. ಅವರು ಅದೇ ನಾನು ಇವಾಗ ಯಾವ್ದು ಗರಡಿ ಮನೆ ಹೇಳಿದೆ, ನನಗೆ ಆಮೇಲೆ ಗೊತ್ತಾಗಿದ್ದು ವಾಸ್ತವ ಏನಂದರೆ, ಒಂದು ಟೈಮಲ್ಲಿ ಇವರು ಅಲ್ಲಿ ಕುಸ್ತಿ ಕಲ್ತಿದ್ದಾರೆ. ಓಕೆ. 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 ಅವ್ರು ಇವಾಗ ಫೈಟ್ ಮಾಸ್ಟರ್ ಆಗಿದ್ದಾರೆ, ಟೈಗರ್ ಶೋ ಅಂತ. ನಮ್ಮ 2 ಫೈಟ್ ಕೂಡ ಅವರೇ ಮಾಡಿ. ನೀವೇನು ಕುಸ್ತಿ ಆಡಲಿಲ್ವಾ? ಇಲ್ಲ, ಸುಮ್ಮನೆ ಕೇಳಿದೆ. ಓಕೆ. ಅಂದರೆ ಅನುಭವ ಪಡ್ಕೊಳ್ಳೋಕೆ ಏನಾದರೂ ನೀವೇನಾದರೂ ಟ್ರೈ ಮಾಡಿದ್ರಾ ಅಂಥೇಳಿ. ಸೊ ಹಾಗೆ ಒಂದು ಕುಸ್ತಿ ಇಟ್ಕೊಂಡು, ಒಂದು ಲವ್ ಸ್ಟೋರಿ ಇಟ್ಕೊಂಡು ಮಾಡಿದ್ದಾರೆ. ಈ ಕುಸ್ತಿ ಸಿನಿಮಾದಲ್ಲಿ ಮ್ಯೂಸಿಕ್ ಇಟ್ಸ್ ನಾಟ್ ಓಕೆ. ನಾನು ಇಫ್ ಐ ಹ್ಯಾವ್ ಟು ಕಾಲ್ ದಿಸ್ ಮೂವಿ one-liner, ಅದಕ್ಕೆ ಸೇ ದಿಸ್ ಇಸ್ ದ ಲೈಫ್
ಆ್ಯಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್. ಇದು ಇಟ್ ಇಸ್. ಬಟ್ ಇದರಲ್ಲಿ ಏನು ಅಂದರೆ ಇದ್ರಲ್ಲಿ ಥ್ರೆಡ್ ಇದೆಯಲ್ಲ, ಅಂಡರ್ಲೈಯಿಂಗ್ ಥ್ರೆಡ್. ಐ ಮೀನ್ ದೇರ್ ಮೇ ಬಿ ಥಿಂಗ್ಸ್ ಹ್ಯಾಪ್ನಿಂಗ್ ಅದ್ರ ಮೇಲೆ, ಏನು ಆ್ಯಕ್ಷನ್ ಇರ್ಬೋದು, ಕುಸ್ತಿ ಇರ್ಬೋದು, ದೆನ್ ರೆಸ್ಲಿಂಗ್, ಸಿಟಿನಲ್ಲಿ ರೆಸ್ಲಿಂಗ್ ಆಗೋದಿರ್ಬೋದು, ಅದೆಲ್ಲ ಇರ್ಬೋದು. ಬಟ್ ಅಂಡರ್ಲೈಯಿಂಗ್ ಅದು ಫೈನಲಿ ನೀವು ವೆನ್ ಯು ವಾಕ್ ಅವೇ ಫ್ರಮ್ ದ ಫಿಲ್ಮ್, ಕ್ಲೈಮ್ಯಾಕ್ಸ್ ಸೀನ್ ಆದಮೇಲೆ ಇಟ್ ಈಸ್ ಅ ಸೆಂಟಿಮೆಂಟಲ್ ಥಿಂಗ್. ನಿಮಗೆ ದಟ್ ಸೆಂಟಿಮೆಂಟ್ ವಿಲ್ ರಿಮೇನ್ ಇನ್ ಯು. Okay, and you will feel that emotion, and that emotion will remain in you for that that character, Gajarama character. Okay, so idalli actually three threads ide aa character du. One is of course the action thread ide. Okay, but action, it's not just one action thread. One action is the I call it like action of passion. Okay, of anger, that is shown in a commercial way. Okay, action. Innondu irodu action, it's actually professional sports action of wrestling. Yeah, I know. So wrestling ಮತ್ತೆ ಕುಸ್ತಿ ಮಾಡೋದು village ಅಲ್ಲಿ, and doing wrestling in the city environment. Okay, that is the other action thing. So a completely different type of action. It is not the commercial action where ನೀವು ಹಿಂಗೆ ಹೊಡೆದಾಗ ಒಬ್ಬ 50 ಅಡಿ ಮೇಲೆ ಹೋಗಿ ಬೀಳ್ತಾನೆ, ಆ ಥರದ್ದೆಲ್ಲ. ಇದು ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿರೋದು. ಆ್ಯಂಡ್ ದೆನ್ ದೇರ್ ಇಸ್ ದಟ್ ಸೆಂಟಿಮೆಂಟಲ್ ಥ್ರೆಡ್ ದಟ್ಸ್ ಗೋಯಿಂಗ್ ಆಫ್ ದಟ್ ಕ್ಯಾರೆಕ್ಟರ್ ಥ್ರೂ ಔಟ್. ಬಟ್ ನಿಮ್ಮ ಮನೋಮೂರ್ತಿ ಅಂತ ಅಂದಾಗ ನಮಗೆ ಮೆಲೋಡಿ ಅಂತ ನಮಗೊಂದು ಅನಿಸುತ್ತಲ್ಲ. ಸೊ ಅಗೇನ್ ಮತ್ತೆ ಅದೇ ನಿಮ್ಮ ಸಿನಿಮಾಗಳ ಬಗ್ಗೆನೇ ನಮ್ಮ ತಲೆ ಓಡುತ್ತೆ. ಸೊ ಒಂದು ಕಮರ್ಷಿಯಲ್ ಅಥವಾ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇರುವಂಥ ಸಿನಿಮಾಕ್ಕೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಬೇರೆ ಚಾಲೆಂಜಸ್ ಇರುತ್ತಾ? ಹೌ ಡು ಯು ಡೂ ದಟ್? ಇಲ್ಲ, ಆ್ಯಕ್ಚುಲಿ ಇದೇನಂದರೆ ಇಫ್ ಯು ಫಾಲೋ ನಿಮಗೆ ಡೈರೆಕ್ಟರ್ ಇನ್ಪುಟ್ ಕೊಡೋದು, ಸಿಚುವೇಶನ್ಸ್ ಏನಿದೆ ಅದ್ರ ಪ್ರಕಾರ, ದೆನ್ ಇಟ್ಸ್ ಜಸ್ಟ್ ಯು ಜಸ್ಟ್ ಫಾಲೋ ದಟ್ ಥೀಮ್. ಓಕೆ, ಎಲ್ಲಿ ಒಂದು ರೆಸ್ಲಿಂಗ್ ಆ್ಯಕ್ಷನ್ ಸೀಕ್ವೆನ್ಸ್ ಸಾಂಗ್ ಇದೆ ಅಂದರೆ ಇಟ್ ಇಸ್ ಆ್ಯಕ್ಚುಲಿ ಆ ಪೈಲ್ವಾನ್ ಡೆವಲಪ್ಮೆಂಟ್. Okay. A Pailawan actually, when he's learning how to wrestle ಮತ್ತೆ actual doing wrestling matches ಅಲ್ಲಿ ಮಾಡ್ತಿರೋದು ಒಂದು it moves the character and it moves the storyline. ಸೊ ಆ ಥರ ಗಜರಾಮ ಸಿನಿಮಾಗೆ ನೀವು ರಾಜವರ್ಧನ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರಿ ಸುನಿಲ್? ಎನಿ ಪರ್ಟಿಕ್ಯುಲರ್ ರೀಸನ್? ಅದೇ ಸರ್, ನಾನು ಫಸ್ಟು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೆ. ಆವಾಗ ನನ್ನ ತಲೆಯಲ್ಲಿ ಯಾರೂ ಇರಲಿಲ್ಲ, ಯಾವ ಆರ್ಟಿಸ್ಟು ಇರಲಿಲ್ಲ. ಒಂದು ಕತೆ ರೆಡಿ ಆಯಿತು, ಅದು ಸ್ಕ್ರೀನ್ ಪ್ಲೇ ಒಂದು ಗ್ರಿಪ್ಪಾಗಿ ಕುತ್ಕೋತು. ಅದು ನನಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸಿತ್ತು. ಆ ಟೈಮಲ್ಲಿ ನನಗೆ ಸರ್ದು ಬಿಚ್ಚುಗತ್ತಿ ರಿಲೀಸ್ ಆಯಿತು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ರಾಜ್ ಸರ್ ಬಿಚ್ಚುಗತ್ತಿ ಅವ್ರದ್ದು ಒಂದು, ಯಾಕಂದರೆ ರಾಮ ಅನ್ನೋ ಒಂದು ಕ್ಯಾರೆಕ್ಟರ್ ಇದರಲ್ಲಿ ಒಬ್ಬ ಅಜಾನುಭಾವವಾಗಿರಬೇಕು, ತುಂಬ ತಾಕತ್ತಿರುವಂಥ ವ್ಯಕ್ತಿ ಬೇಕು. ಯಾಕಂದರೆ ಆ ಕತೆ ಹಂಗೆ ಕೇಳುತ್ತೆ. ಸೊ ನಂಗೆ ಆ ಬಿಚ್ಚುಗತ್ತಿ ರಿಲೀಸ್ ಆದಾಗ ಹೋಗಿ ನೋಡಿದೆ. ಆವಾಗ ಅನ್ನಿಸ್ತು ರಾಜ್ ಸರ್ ತುಂಬ ಸೂಟ್ ಆಗ್ತಾರೆ ಅಂತ. ಆಮೇಲೆ ಆ ಸ್ಕ್ರಿಪ್ಟ್ ಇಟ್ಕೊಂಡು ಸುಮಾರು ಪ್ರೊಡ್ಯೂಸರ್ಗಳ ಹತ್ರ ಓಡಾಡಿದ್ದೆ, ಅದು ಆಗಿ ಬರಲಿಲ್ಲ ಎಲ್ಲೂ. ಕೊನೆಗೆ ನಮ್ಮ ನರಸಿಂಹನ ಮುಖಾಂತರ ಆಗಿ ಬಂತು. ಆಮೇಲೆ ನಾನು ಹೇಳಿದೆ, ರಾಜ್ ಸಾರು ನರಸಿಂಹನಿಗೆ ಮುಂಚೆನೇ ಪರಿಚಯ ಇದ್ದರು. ಆಮೇಲೆ ಅದು ಹಂಗೆ ಆಗಿ ಕೂಡಿ ಬಂತು ಸರ್. ನೀವು ಯೋಗರಾಜ್ ಭಟ್ ಮತ್ತು ಸೂರಿ, ನೀವು ತುಂಬ ಜನರ ಜೊತೆ ಮಾಡಿರ್ಬೋದು, ಬಟ್ ಇವರಿಬ್ಬರದೇ ನಾನು ಪರ್ಟಿಕ್ಯುಲರಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಒಳ್ಳೆಯ ನಿರ್ದೇಶಕರು. ಏನು ಕಲ್ತಿದ್ದಾರೆ ನೀವು ಅವರಿಂದ? ಒನ್ ಲೆಸನ್ ಫ್ರಮ್ ಸೂರಿ ಆ್ಯಂಡ್ ಒನ್ ಲೆಸನ್ ಫ್ರಮ್ ಯೋಗರಾಜ್ ಭಟ್ ಅಂತಂದರೆ ದಟ್ ಯು ಹ್ಯಾವ್ ಲರ್ನ್ಡ್ ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸುನಿಲ್? ಸೂರಿ ಸರ್ದು ಅವರು ತೆಗೆಯೋ ಮೇಕಿಂಗ್ ಸ್ಟೈಲ್ ಇದೆಯಲ್ಲ ಸರ್, ಅದು ನನಗೆ ಭಾಳ ಇಷ್ಟ ಸರ್. ಯೋಗರಾಜ್ ಸರ್ದು ಬರವಣಿಗೆ ಅದು ನಂಗೆ ಭಾಳ ಇಷ್ಟ. ಈ ಎರಡು ನಾನು ಅವರಿಂದ ಕಲ್ತಿದ್ದೀನಿ. ಅದೆರಡೂ ಇದರಲ್ಲಿ ನೋಡ್ಬೋದಾ ನಾವು? ಎರಡು ನೋಡ್ಬೋದು ಸರ್. ಓಕೆ. ಬಟ್ ಈಗ 2025 ಬಂದಿದೆ. ಸೂರಿ ಮತ್ತು ಯೋಗರಾಜ್ ಭಟ್ ಅವರು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಓಕೆ, ಅದ್ರ ಜೊತೆಗೆ ನೀವು ಹೊಸ ಪಾಠಗಳನ್ನ ಕಲ್ಕೊಳ್ಬೇಕಾಗುತ್ತಲ್ವ ನೀವು? ಅಂದರೆ ಇವತ್ತಿನ ಆಡಿಯನ್ಸ್ಗೆ ಏನು ಅಂತ ಹೇಳಿ ಅಲ್ವಾ? ಸೊ ಅದ್ರ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಆಡಿಯನ್ಸ್, ಈಗ ಸರ್ ಹೇಳ್ದಂಗೆ ಆಡಿಯನ್ಸ್ ಚೇಂಜ್ ಆಗಿದ್ದಾರೆ, ಹೊಸ ಬಂದಿದ್ದಾರೆ. ಓಕೆ, ಮುಂಗಾರು ಮಳೆನೇ ಗೊತ್ತಿಲ್ಲ ಈ ಹೊಸ ಆಡಿಯನ್ಸ್ಗೆ. ಅದೇ ಥರ ಸೂರ್ಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಹೌದು ಅಲ್ಲ, ನಾನು ಹೇಳೋದು ನಮ್ಮ ಎದುರುಗಡೆ ಯಾರು ಬರ್ತಾರೆ ಅವ್ರನ್ನ ನಾವು ನೋಡ್ತೀವಿ. ಹೌದು ಸರ್, ನೀವು ಹೇಳಿದ್ದು ನಿಜಾನೇ. ಯಾಕಂದರೆ ಜನ್ರೇಷನ್ ಗ್ಯಾಪ್ ಚೇಂಜ್ ಆಗಿದೆ. ಎಸ್.
ಹಾಗಾಗಿ ಈಗಿನ ಜನ್ರೇಷನ್ ಹುಡುಗರು ಲೈಫ್ ಸ್ಟೈಲೆಲ್ಲ ನಾವು ನೋಡ್ತಾ ಇದ್ದೀವಿ. ಅವರು ಇವಾಗೆಲ್ಲ ಮಾಸು ಆ ಥರನೇ ಕೇಳ್ತಾರೆ ಕೆಲವೊಂದು ವರ್ಗ. ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದೀವಿ ಸರ್. ಎಲ್ಲರಿಗೂ ರೀಚ್ ಆಗೋ ಥರನೇ ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ತಕ್ಕನಾಗಿ ಸಿದ್ಧತೆಗಳು ನಡ್ಕೊಂಡು ಮಾಡಿ. ಓಕೆ, ಈ ಸಿನಿಮಾಗೆ ರಿಯಲ್ ಲೈಫ್ ಏನಾದರೂ ಕನೆಕ್ಷನ್ ಇದೆಯಾ? ಈಗ ಕುಸ್ತಿ ಬಿಟ್ಟು, ಕುಸ್ತಿ ನೀವು ನೋಡಿದ್ರಾ, ಬಟ್ ಕಥೆನಲ್ಲಿ ಏನಾದರೂ ನಿಮಗೆ ಇನ್ಸ್ಪೈರ್ ಮಾಡಿರೋದು, ರಿಯಲ್ ಲೈಫಿನ ಒಂದು ಇನ್ಸಿಡೆಂಟ್ ಇನ್ಸ್ಪೈರ್ ಮಾಡಿರೋ ಆ ಥರದ್ದು ಏನಾದರೂ ಇದೆಯಾ? ಇದೆ ಸರ್. ಯಾಕಂದರೆ ಎಷ್ಟೇ ಜನ್ರೇಷನ್ ಚೇಂಜ್ ಆದರೂ ಪ್ರತಿಯೊಬ್ಬ ಒಂದು ಯೂತಲ್ಲೂ ಕೂಡ ಒಂದು ಏಜಲ್ಲಿ ಒಂದು ಲವ್ ಆಗೇ ಆಗುತ್ತೆ. ಆ ಲವ್ವಲ್ಲೂ ಕೂಡ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದು ಅವನು ಒಳಗಿದ್ದೇ ಇರುತ್ತೆ. ಅದು ಪ್ರತಿ ಜನ್ರೇಷನ್ ಚೇಂಜ್ ಆದರೂ ಅದೊಂದು ಬಂದೇ ಬರುತ್ತೆ. ಸೊ ಅಂಥದ್ದೊಂದು ಹೆಳೆ ಇದೆ ಸರ್ ಅದು. ಓಕೆ ಓಕೆ, ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ನಿಮ್ಮ ನಿರ್ಮಾಪಕರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಸರ್. ಅವ್ರು ಇಲ್ಲ ಅಂದಿದ್ರೆ ನಾನು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಕರೆಕ್ಟ್ ಕರೆಕ್ಟ್. ಯಾಕಂದರೆ ನರಸಿಂಹಣ್ಣ ನನಗೆ ಯವರ ಸರ್ ಜೊತೆ ಅಸಿಸ್ಟೆಂಟ್ ಆಗಿದ್ದಾಗ ಮನಸರೆ ಸಿನಿಮಾಗೆ ಸಾರೇ ಮ್ಯೂಸಿಕ್ ಡೈರೆಕ್ಟ್ರು. ಆವಾಗ ನಾನು ಅಸಿಸ್ಟೆಂಟ್ ಆಗಿದ್ದೆ, ಅವಾಗ ಬಂದು ಹೋಗ್ತಾ ಇದ್ದೆ. ಆವಾಗಲೂ ನರಸಿಂಹಣ್ಣ ಇದ್ದರು. ನರಸಿಂಹಣ್ಣನ ಜೊತೆ ನನ್ನ ಒಡನಾಟ ಆವಾಗಿಂದನೂ ಇತ್ತು. ಅದಾದ ನಂತರ ನರಸಿಂಹಣ್ಣ ಸಿನಿಮಾಗಳು ಮಾಡ್ತಾ ಬಂದರು. ಆವಾಗ ನಾನು ಹೇಳಿದ್ದೆ ನರಸಿಂಹಣ್ಣನಿಗೆ, ಅಣ್ಣ ಒಂದು ಕತೆ ಇದೆ ಕೇಳಿ, ನಾನು ಮಾಡಿದ್ದೀನಿ ಅಂತ. ಒಂದು ಸರಿ ಕೇಳಿದ್ರು. ಕೇಳಾದ್ಮೇಲೆ ಸರಿ ಚೆನ್ನಾಗಿದೆ ಕಣೋ, ಮಾಡೋಣ, ನಾನು ಹೇಳ್ತೀನಿ, ಈಗ ಬೇಡ ಸದ್ಯಕ್ಕೆ ಅಂತ ಹೇಳಿದರು. ಅದಾದಮೇಲೆ ಒಂದು ದಿವಸ ಊರಲ್ಲಿದ್ದೆ, ಫೋನ್ ಬಂತು ನರಸಿಂಹಣ್ಣನ ಕಡೆಯಿಂದ. ಎಲ್ಲಿದೆಯಾ ಅಂದರು. ಊರಲ್ಲಿದ್ದೀನಿ ಅಣ್ಣ ಅಂದರು. ಸರಿ ಯಾವಾಗ ಬರ್ತೀಯ ಅಂದರು. ನಾಳೆ ಬರ್ತೀನಿ ಅಣ್ಣ, ಆಫೀಸಿಗೆ ಬಂದುಬಿಡು ಅಂದರು. ಹೋದೆ. ನನಗದು ಸರ್ಪ್ರೈಸ್ ಆಗಿತ್ತು. ಈ ಒಂದು ಕತೆ ಹೇಳಿದ್ದೆಲ್ಲ ಹೇಳಿ ಇವಾಗ ಅಂತ. ಅವಾಗ ಕಾಶಣ್ಣನೂ ಕರೆಸಿದ್ರು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಓಕೆ ಓಕೆ. ಸಡನ್ನಾಗಿ ಕೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು, ಯಾಕಂದರೆ ಕತೆ ಎಲ್ಲ ನನ್ನ ತಲೆಯಲ್ಲೇ ಇತ್ತು, ಎಲ್ಲ ಹೇಳಿದೆ. ಸರಿ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊ, ಮಾಸಾಗಿ ವರ್ಕ್ ಮಾಡ್ಕೊ, ಮಾಡೋಣ ಅಂದರು. ಅದು ನಾನು ಭಾಳ ಖುಷಿ. ನರಸಿಂಹಣ್ಣ ನನಗೆ ಇವತ್ತವರೆಗೂ ಸ್ಕ್ರಿಪ್ಟ್ನ ಅವ್ರಿಗೆ ಒಂದು 6 ಸರಿ ನರೇಷನ್ ಹೇಳಿದ್ದೀನಿ. ಅವ್ರಿಗೆ ಎಲ್ಲ ಸ್ಕ್ರಿಪ್ಟ್ ಹೆಂಗಿದೆ ಅಂದರೆ ನನಗಿಂತ ತುಂಬ ಚೆನ್ನಾಗಿ ಅವ್ರ ತಲೆಯಲ್ಲಿದೆ. ಅವ್ರು ಇವತ್ತವರೆಗೂ ನನಗೆ ಬಜೆಟ್ ಬಗ್ಗೆ ಒಂದಿನವೂ ಕೇಳಿಲ್ಲ ಸರ್. ಯಾಕಂದರೆ ಇದು ಮಾಸ್ ಆಗಿರೋದ್ರಿಂದ ಫೈಟು ಜಾಸ್ತಿ ಇದೆ. ಸೊ ಫೈಟಿಗೆ ತುಂಬ ದುಡ್ಡು ಖರ್ಚಾಗುತ್ತೆ. ಸೊ ನಾವು ಈ ಥರ ಸೆಟ್ ಬೇಕು ಅಂದಾಗ ಓಕೆ ಈ ಥರ ಹಾಕೋ ಮಾಡು. ಅದು ಬಜೆಟ್ ಬಗ್ಗೆ ಇವತ್ತವರೆಗೂ ನನಗೆ ಎಷ್ಟಾಗಿದೆ ಅನ್ನೋದು ನನಗೆ ಇವತ್ತಿಗೂ ಗೊತ್ತಿಲ್ಲ. ನನಗೆ ಅಷ್ಟು ಸಂಪೂರ್ಣವಾಗಿ ಫ್ರೀಡಮ್ ಬಿಟ್ಟು ನೀಟಾಗಿ ಸಿನಿಮಾ ಮಾಡು ಅಂತ ಬಿಟ್ಟಿದ್ರು. ಸೊ ಇವಾಗ ಅದೆಲ್ಲ ಕೂಡಿ ಗಜರಾಮಯ್ಯ. ಇಂಥ ಪ್ರೊಡ್ಯೂಸರ್ ಸಿಗಬೇಕಾದ್ರೆ ಸ್ವಲ್ಪ ಲಕ್ ಬೇಕಾಗುತ್ತಲ್ವಾ? ಹೌದು ಸರ್, ಖಂಡಿತವಾಗ್ಲು. ನಾನು ಅದರಲ್ಲಿ ತುಂಬ ಪುಣ್ಯ ಮಾಡಿದ್ದೀನಿ ಅಂತ. ಎಷ್ಟಾಯ್ತು ಬಜೆಟ್ ಫೈನಲಿ? ಅದೇ ಸರ್, ನಾನು ಇವತ್ತರೆಗೂ ನರಸಿಂಹನ್ ಕೇಳೇ ಇಲ್ಲ. ಬಟ್ ನಿಮಗೊಂದು ಲೆಕ್ಕ ಇರುತ್ತಲ್ಲ, 4 ಮೇಲಂತೂ 4 ಮೇಲಾಗಿದೆ. ದಟ್ ಇಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಹೌದು ಸರ್. ನಿಮ್ಮ ಕ್ಯಾನ್ವಾಸ್ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೊಳ್ಳೆ ಆರ್ಟಿಸ್ಟು ಮತ್ತು ಯಾವುದ್ರಲ್ಲೂ ಕಾಂಪ್ರಮೈಸು ಆಗ್ತಿರ್ಲಿಲ್ಲ. ಯಾಕಂದರೆ ಅದೇ ನಾನು ಹೇಳಿದ್ನಲ್ಲ ಸರ್, ಕತೆ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತು. ಕರೆಕ್ಟ್. ನಿಮ್ಮ ಹತ್ರ ನಿರ್ದೇಶಕರು ಬಂದಾಗ ಯಾವ ಥರ ಅಂದರೆ, ನಾನು ಇವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾಟ್ ಅಬೌಟ್ ಸುನೀಲ್ ಕುಮಾರ್. ಜನರಲಿ ನಿರ್ದೇಶಕರು ಬಂದು ನಿಮಗೆ ಅಪ್ರೋಚ್ ಮಾಡಿದಾಗ, ಸರ್ ನಮ್ಮ ಸಿನಿಮಾ ಮ್ಯೂಸಿಕ್ ಮಾಡಿ ಅಂತ ಹೇಳಿದಾಗ ಏನು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ನಿಮ್ಮಿಂದ? ಅವರು ಏನು ನಿರೀಕ್ಷೆ ಇರುತ್ತೆ ಅವ್ರದ್ದು, ಮತ್ತು ಏನು ನಿಮಗೆ ಅವರು ಇನ್ಪುಟ್ಸ್ ಇನ್ ದ ಸೆನ್ಸ್ ಹಿಟ್ ಮಾಡಿಕೊಡಿ ಸರ್, ನಮ್ಗೆ ಅದೆಲ್ಲ ಬೇರೆದು ಗೊತ್ತಿಲ್ಲ ಅಂತಾರ ಅಥವಾ ಮೆಲೋಡಿ ಅಂತಾರ, ಏನಂತಾರೆ ಸರ್? ನನಗೇನು ಮುಂಗಾರು ಮಳೆ ಥರ ಮಾಡಿಕೊಡಿ ಸರ್ ಅಂತ ಬರ್ತಾರೆ. ಯೂಶ್ವಲಿ ದೇ ವಿಲ್ ಕಮ್ ಲೈಕ್ ದಟ್. ಬಟ್ ಎಲ್ಲರೂ ಹಂಗಲ್ಲ. ದೇ ಕಮ್ ಬಿಕಾಸ್ ಅವರು ಎಸ್ಪೆಷಲಿ ಈ ಜನ್ರೇಷನ್ ಥರ ಡೈರೆಕ್ಟರ್ಸು ದೇ ಹ್ಯಾವ್ ಗ್ರೋನ್ ಅಪ್ ವಿತ್ ಮುಂಗಾರು ಮಳೆ ಮ್ಯೂಸಿಕ್. ಆ ಟೈಮಿಂದ ಇದು ಬಂದಿರೋರು ನಿಮ್ಮ ಜನ್ರೇಷನ್ನು, ಆಲ್ ಆಫ್ ಯು. ಸೊ ಅವರು ದೇ ಹ್ಯಾವ್ ಕಮ್ ಫ್ರಮ್ ಎ ಮ್ಯೂಸಿಕ್. ಅವ್ರು ಮುಂಚೆನೇ ಸ್ಟೋರಿ ಹೇಳೋಕ್ಕೆ ಮುಂಚೆ ಮುಂಗಾರು ಮಳೆ ಥರ ಮ್ಯೂಸಿಕ್ ಬೇಕು ಅಂತ ಹೇಳೋಕೆ ದಟ್ ಗಿವ್ಸ್ ಮಿ ಅನ್ ಐಡಿಯಾ ವಾಟ್ ಟೈಪ್ ಆಫ್ ಡೈರೆಕ್ಟರ್ ಅವ್ರ ಫಿಲ್ಮ್ ಮೇಕರ್. ಬಟ್ ಬಂದು ಅವರು ಹಿಟ್ ಮಾಡೋದು ನಾನಲ್ಲ, ಅವರಲ್ಲ. ಇಟ್ಸ್ ನಾಟ್ ಸೋನು ನಿಗಮ್, ನಾಟ್ ಶ್ರೇಯಾ ಘೋಷಾಲ್, ಇಟ್ ಇಸ್ ನಾಟ್ ರಾಜೇಶ್ ಕೃಷ್ಣನ್. ಹಿಟ್ ಮಾಡೋದು ಆಡಿಯನ್ಸು, ರೈಟ್, ಫೈನಲಿ. ಬಟ್ ಆ ಸಾಂಗ್ ಸಿಚುವೇಶನ್ ಪ್ರಕಾರ ಅದು ಡಿಪೆಂಡ್ ಆಗುತ್ತೆ. ಸೊ ಆ್ಯಕ್ಚುಲಿ ಈ ಸ್ಟೋರಿ ನಂಗೆ ಸುನೀಲ್ ಅವರು ಬಂದು ಹೇಳಿದಾಗ, ಆ್ಯಂಡ್ ಒನ್ ಮೋರ್ ರಿಕ್ವೈರ್ಮೆಂಟ್ ಏನಂದರೆ, ಫಿಲ್ಮ್ ಮೇಕರ್ ಬಂದಾಗ ನನಗೆ ವಿತಿನ್ 20 minutes to 30 minutes ಇಫ್ ಅವ್ರು ನನಗೆ ಒನ್ ಲೈನರ್ ಅಂತ ಹೇಳ್ತಾರಲ್ಲ, ಅದನ್ನ ನನಗೆ ದೇ ಶುಡ್ be able to convey to me, clearly. So then I know ಅವಾಗ ಏನು ಮುಂಚೆನೇ ನನಗೆ ಕ್ಯಾಮ್ರಾ ಆ್ಯಂಗಲ್ ಶಾಟು, ಜಿಮ್ಮಿ ಬರುತ್ತೆ ಇಲ್ಲಿ, ಇಟ್ ಇಸ್ ನಾಟ್, ಐ ಡೋಂಟ್ ನೋ ವಾಟ್ ಟು ಮೇಕ್ ಆಫ್ ಇಟ್, ನಥಿಂಗ್. ಸೊ
ಹಾಗೆ ಸುನೀಲ್ ಅವ್ರು ನಂಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕೇಳಿದ್ದು ಈ ಸ್ಟೋರಿ ಲಾಂಗ್ ಟೈಮ್ ಆಫ್ಟರ್ ಮನ್ಸಾರೆ. ಅವ್ರು ಇನ್ನೂ ಅವಾಗ ಯೋಗರಾಜ್ ಭಟ್ ಟೀಮಲ್ಲಿದ್ದರು, ಆ್ಯಂಡ್ ಸೂರಿ ಟೀಮಲ್ಲಿದ್ದರು. ಆ್ಯಂಡ್ ಜಸ್ಟ್ ಕಪಲ್ ಆಫ್ ಇಯರ್ಸ್ ಆಫ್ಟರ್ ದಟ್ ಅವ್ರು ಬಂದು ಸ್ಟೋರಿ ಹೇಳಿದರು, ಇನ್ನು ಮಾಡ್ತೀನಿ ಸರ್, ಒನ್ ಡೇ ಐ ಆಮ್ ಗೋಯಿಂಗ್ ಟು ಮೇಕ್ ದಿಸ್ ಫಿಲ್ಮ್, ಬರ್ತೀನಿ. ಐ ಸೆಡ್ ಓಕೆ ಫೈನ್, ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಅಲ್ಲಿಂದ ನೆಂಟು. ಬಟ್ ಇದು ಎಕ್ಸಾಕ್ಟ್ ಸೇಮ್ ಸ್ಟೋರಿ ಇಲ್ಲ, ಈ ಥ್ರೆಡ್ ಹೆಂಗಿತ್ತು ಅಷ್ಟೇ. ಅಫ್ಕೋರ್ಸ್ ಅದು ಮಾಡಿಫೈ ಮಾಡಿದ್ದಾರೆ ಫಾರ್ ದ ಫಾರ್ ಟುಡೇಸ್ ಡೇ ಎಂಡಿಂಗ್. ಹಾಡು ಕೇಳ್ತಿದ್ರೆ ಮಳೆ ಬರ್ತಾ ಇದೆ ಅನ್ಸುತ್ತೆ. ಅದಕ್ಕೆ ವರ್ಕಿಂಗ್ ಟೈಟಲ್ ಇದ್ದಿದ್ದು ಮಳೆ ಸಾಂಗ್. ಓಕೆ. ಇನ್ನು ಸಾಹಿತ್ಯ ಬರೋಕ್ಕೆ ಮುಂಚೆ ಒಂದು ವರ್ಕಿಂಗ್ ಟೈಟಲ್ ಇರುತ್ತೆ, ಬಿಕಾಸ್ ಅದರ್ವೈಸ್ ಯು ಡೋಂಟ್ ನೋ ವಾಟ್ ಟು ಕಾಲ್ ಇಟ್. ಅದಕ್ಕೆ ಇದ್ದಿದ್ದು ಮಳೆ ಸಾಂಗ್ ಅಂತ. ಮಳೆ ಸಾಂಗ್ ಅಂತ ಆ ಹಾಡಿಗೆ. ಕರೆಕ್ಟ್. ಸೊ ಹಾಗೆ ನಮ್ಮ ಮನೋಮೂರ್ತಿ ಸರ್ ನಮಗೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟು ಸುಮಾರು ವರ್ಷಗಳಿಂದ ಜೊತೆಗಿದ್ದು ಈಗ ಗಜರಾಮ ಸಿನಿಮಾ ಜೊತೆಗೆ ನಮಗೆ ಬರ್ತಾ ಇದ್ದಾರೆ. ಸರ್ ಮತ್ತೆ ಸ್ವಲ್ಪ ಹಿಂದೆ ಹೋಗೋದಾದರೆ ಸುಮಾರು ಜನ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಓಕೆ, ಕೆಲವೊಂದು ನಿರ್ದೇಶಕರ ಜೊತೆಗೆ ನಿಮಗೆ ಏನೋ ಒಂದು ಕೆಮಿಸ್ಟ್ರಿ ಮ್ಯಾಚ್ ಆಗಿಬಿಡುತ್ತೆ, ಕೆಲವೊಬ್ಬರು ನಿರ್ದೇಶಕ ಆಗದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ನಿರ್ದೇಶಕರ ಪಾತ್ರ ಒಂದು ಸಿನಿಮಾ ಹಿಟ್ ಆಗೋದ್ರಲ್ಲಿ ಒಂದು ಹಾಡು ಹಿಟ್ ಆಗೋದ್ರಲ್ಲಿ ಅವ್ರ ಪಾತ್ರ ಎಷ್ಟಿರುತ್ತೆ? ಲಾಟ್, ತುಂಬಾ. ಯಾಕೆಂದರೆ ಅವರು ನೀವು ಸಾಂಗ್ ಮಾಡ್ಬೋದು, ಬಟ್ ಅದ್ರ ಮೇಕಿಂಗ್ ಜಸ್ಟ್ ಸಾಂಗ್ ಮೇಕಿಂಗ್ ಮಾತ್ರ ಅಲ್ಲ, ಅಂದರೆ ಆ ಸಾಂಗು ಹೆಂಗೆ ಇನ್ನು ಮೂವಿನಲ್ಲಿ ಯೂಟಿಲೈಸ್ ಆಗಿದೆ, ಬಿಲ್ಡಪ್ ಟು ದ ಸಾಂಗ್, ಆಮೇಲೆ ಹೆಂಗೆ ಯೂಟಿಲೈಸ್ ಆಗಿದೆ, ಅದ್ರಲ್ಲಿ ಬರೋ ಸಾಹಿತ್ಯ ಹೆಂಗೆ ಆ ಸಿಚುವೇಶನ್ಗೆ ತಕ್ಕಾಗಿದೆ, ಅದು ಆಲ್ ದಟ್ ಅದು ನನ್ನ ಕಂಟ್ರೋಲು ಇಲ್ಲ. ಸಾಹಿತ್ಯ ಅಫ್ಕೋರ್ಸ್ ನಾನು ಮತ್ತು ಲಿರಿಸಿಸ್ಟ್ ಯಾರಿದ್ದಾರೋ ಅವ್ರು ಬರೆಯುವಾಗ ವಿ ಆರ್ ಕ್ರಿಯೇಟಿಂಗ್ ದ ಸಾಂಗ್. ಓಕೆ, ಬಟ್ ಅದಾದಮೇಲೆ ಏನಾಗುತ್ತೆ, ಇಟ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್, ಔಟ್ ಆಫ್ ಅವರ್ ಕಂಟ್ರೋಲ್. ಅದು ಡೈರೆಕ್ಟರು ನನ್ನ ಹೆಂಗೆ ಯೂಸ್ ಮಾಡ್ತಾರೆ, ಐ ಮೀನ್ ದಟ್ಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಟ್. ಅದಾದಮೇಲೆ ಕೆಲವೊಂದು ನೀವು ಅಂದ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಬರ್ಬೋದು, ನೀವು ಕೆಲವೊಂದು ನೀವು ಅಂದ್ಕೊಳ್ಳೋದಷ್ಟು ಚೆನ್ನಾಗಿ ಬರದೇ ಇರ್ಬೋದು ಅಲ್ವಾ ಮೇಕಿಂಗಲ್ಲಿ? ಹೌದು, ಅಬ್ಸಲ್ಯೂಟ್ಲಿ. ಆಮೇಲೆ ಇಲ್ಲಿ ಒಂದು ನೀವು ರಾಗಿಣಿ ಅವ್ರದ್ದು ಒಂದು ತುಂಬ ಹಿಟ್ ಆಗಿದೆ ಅಂತ ಕೇಳಿದೆ ನಾನು. ನಿಮ್ಮನ್ನು ನೋಡಿದರೆ ನೀವು ಆ ಥರ ಮಾಡ್ತೀರಂತ ಅನಿಸಿದೆ. It is a fun song for me. Okay. Because I like to listen to those type of songs. Oh, is it okay? ನಾನು ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ಸಾಂಗ್ ಮಾಡಿರೋದು. ಓಕೆ. ಬೇರೆ ಮೂವೀಸಲ್ಲೂ ಮಾಡಿದ್ದೀನಿ, ಅಫ್ಕೋರ್ಸ್ ನಾಟ್ ಆಸ್ ಮೆನಿ ಆಸ್ ದ ಪ್ಯೂರ್ ಮೆಲಡಿ ನಂಬರ್ಸ್, ಬಟ್ ಇದೂ ಈ ಥರ ಸಾಂಗು ಐಟಮ್ ನಂಬರ್ ಇರ್ಬೋದು, ಟಪಾನ್ ಗುಚ್ಚಿ ನಂಬರ್ ಇರ್ಬೋದು, ಮಾಸ್ ನಂಬರ್, ಫಾರ್ ಮೀ ಅದೂ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಮೆಲಡಿ. ಟ್ಯೂನಿಂದ ಶುರು ಆಗುತ್ತೆ ಅದು. ಇನ್ನು ಮುಂಚೆ ಟ್ಯೂನ್ ಸೆಲೆಕ್ಷನ್ ಆಗಬೇಕು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೀ. ಆ ಟ್ಯೂನ್ ಸೆಲೆಕ್ಷನ್ ಮುಂಚೆ ನಾನು ಮುಂದೆ ಹೋಗೋದೇ ಇಲ್ಲ. ಸೊ ಇದರಲ್ಲೂ ಇನ್ ದಿಸ್ ಕೇಸ್ ಆಲ್ಸೋ ನಾನು ಸ್ವಲ್ಪ ಟ್ರೈ ಮಾಡಿದ್ದೆ ಟ್ಯೂನ್ಸು, ಒಂದು 2-3 ಆ್ಯಕ್ಚುಲಿ. ಯಾವುದಕ್ಕೆ? ಅದು ಆ ಹಾಡಿಗೆ ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ ಟ್ರೈ ಮಾಡಿ ಅವರು ಬಿಕಾಸ್ ನನಗೆ ಸೆಲೆಕ್ಷನ್ ಮಾಡೋದು ಇಟ್ ಇಸ್ ನಾಟ್ ದ ರೈಟ್ ಥಿಂಗ್, ಬಿಕಾಸ್ ನಾನು ಐ ಆಮ್ ಇನ್ಸೈಡ್ ದ ಬಾಕ್ಸ್. I'm inside the box. I don't know whether this is a good tune or not. Good or not, that doesn't matter. Whether it's going to work in the film. Film will work out illo adu nanu gottilla. I don't know. The director is the only one who knows that. Our portion is the most crucial portion. Critical. Adu selection aadmele, as soon as that happens, then it's just very, very easy. ಯಾವ ಥರ ಫೀಲ್ ಬೇಕು, ಎಲ್ಲಿರುತ್ತೆ, ಸಿಚುವೇಶನ್ ಏನಿದೆ, ಲೊಕೇಶನ್ ಏನಿದೆ, ಓಕೆ, ಯಾವ ಥರ ಸೆಟ್ಟಿಂಗ್ ಇರುತ್ತೆ, ಯಾವ ಕ್ಯಾರೆಕ್ಟರ್ಸ್ ಇರ್ತಾರೆ ಆ ಸಾಂಗಲ್ಲಿ. ಸೊ ನನಗೆ ಬಂದಿದ್ದು ಇನ್ಪುಟ್ ದಿಸ್ ಲೈಕ್ ಅ ಢಾಬಾ ಸಾಂಗ್, ಆ್ಯಂಡ್ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ, ಆ್ಯಂಡ್ ಆಲ್ ದೀಸ್ ಪೀಪಲ್ ಆರ್ ಸಿಟಿಂಗ್ ದೇರ್ ಆ್ಯಂಡ್ ಡ್ರಿಂಕಿಂಗ್, ಎಂಜಾಯಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಅಲಾಂಗ್ ವಿತ್ ಹರ್. ಯು ಗೆಟ್ ದ ಐಡಿಯಾ. ಅದು ಬಂದಾಗ ದೆನ್ ಇಟ್ ಬಿಕಮ್ಸ್ ಈಸಿ. ಬಟ್ ಯು ನೆವರ್ ಸಿಂಗ್. Sorry? You never sing songs? Okay. Now that is, ನನಗೆ ಎಷ್ಟೋ ಜನ in many places they ask this question. Okay. Even in my concerts ನಾನು ಹೇಳ್ತೀನಿ, that is not the correct question to ask. Okay. ಅಂದರೆ can you sing? Okay. Anybody can sing. Okay. You can sing. Yeah. He can sing, I can sing, he can sing, anybody can sing. But the real question is, when you sing, ನೀವು ಹಾಡಿದಾಗ ನಿಮಗೆ ಚಪ್ಪಾಳೆ ಬರೋದು, ಕಪ್ಪಾಳೆ ಬರೋದು. ನನಗೆ ಚಪ್ಪಾಳೆ ಬರೋಲ್ಲ, ಅದಕ್ಕೆ ಅಫ್ಕೋರ್ಸ್ ಐ ಕ್ಯಾನ್ ಸಿಂಗ್.
ಬಟ್ ನಂಗೆ ಚಪ್ಪಾಳೆ ಬರಲ್ಲ, ನಾನು ಹಾಡಲ್ಲ ಅದಕ್ಕೆ. ಬಟ್ ಐ ಡೋಂಟ್ ನೋ ದ್ಯಾಟ್ ನಿಮಗೆ ಚಪ್ಪಾಳೆ ಬರುತ್ತಲ್ಲ, ನಮಗೆ ಗೊತ್ತಿಲ್ಲ. ನನಗೆ ಗೊತ್ತು, ಐ ನೋ ಇಟ್. ಸೊ ಲೆಟ್ ಇಸ್ ನಾಟ್ ಟೆಸ್ಟ್ ಇಟ್. ಸೊ ಹಾಗೆ ಗಜರಾಮ ಸಿನಿಮಾ 7ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಮ್ಮ ಸುನಿಲ್ ಅವ್ರದ್ದು. ಸುನಿಲ್, ಪ್ರೇಕ್ಷಕರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ನಿಮ್ಮ ಸಿನಿಮಾ ಹಿಂದೆ, ನಿಮ್ಮ ಸಿನಿಮಾ ಆದಮೇಲೆ, ನಿಮ್ಮ ಸಿನಿಮಾ ಜೊತೆಗೆ ಒಂದಷ್ಟು ಸಿನಿಮಾಗಳು ಬರ್ತಾ ಇರ್ತವೆ. ಜನ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ, ಯಾವುದೋ ಒಂದು ಸಿನಿಮಾಗೆ ಹೋಗ್ತಾರೆ ಅಲ್ವಾ? ಒಂದೇ ಸಲ ಅಂತೂ 2 ಸಿನಿಮಾಗೆ ಹೋಗೋಕ್ಕಾಗಲ್ಲ, ಅಥವಾ ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆ ಒಂದು ಸಂಜೆ ಮಧ್ಯಾಹ್ನ ಒಂದು ನೋಡ್ಬೋದು ಆ ಥರ ಸಿನಿಮಾಗಳು ಅನಿಸಿದರೆ. ಬಟ್ ಅವ್ರಿಗೂ ಚೂಸ್ ಮಾಡೋದು ಕಷ್ಟ. ಸೊ ಆ ದೃಷ್ಟಿಯಿಂದ ಕೇಳ್ತಾ ಇರೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮ ಆಡಿಯನ್ಸ್ಗೆ? ಯು ಕ್ಯಾನ್ ಡೈರೆಕ್ಟ್ಲಿ ಟೆಲ್. ಅದು ಆಯ್ಕೆ ಅನ್ನೋದು ಪ್ರೇಕ್ಷಕರ ಕೈಯಲ್ಲೇ ಇರುತ್ತೆ ಸರ್. ಅವರು ನೀವು ಹೇಳ್ದಂಗೆ ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಆಯ್ಕೆ ಅನ್ನೋದು ಅವ್ರಿಗೆ ಇರುತ್ತೆ. ಹೇಳೋದೇನೆಂದರೆ, ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನಾನು ಒಂದು ಕೇಳೋದು ಮರ್ತೆ. ಈ ಮನೋಮೂರ್ತಿ ಸರ್ ನಿಮಗೆ ಹಳೆ ಪರಿಚಯ ಅಂತ ನೀವು ಆಯ್ಕೆ ಮಾಡಿಕೊಂಡ್ರೋ, ಅಥವಾ ಇಲ್ಲ ಅವ್ರ ಮ್ಯೂಸಿಕ್ ಇಷ್ಟ ಅಂತ ಆಯ್ಕೆ ಮಾಡಿಕೊಂಡ್ರೆ, ಹೇಗೆ? ಇಲ್ಲ ಸರ್, ಅದೇ ನಾನು ಹೇಳಿದ್ನಲ್ಲ. ಇನ್ನೊಂದು ಏನು ಅಂದರೆ, ನಾನು ಅಮೇರಿಕಾ ಬಂದ ಸ್ಕೂಲಲ್ಲಿದ್ದೆ. ಅಮೇರಿಕಾ ಸಿನಿಮಾ ಬಂದಾಗ ಹೌದು, ನಾವು ಕಾಲೇಜಲ್ಲಿ. ಹೌದು. ಆಮೇಲೆ ಮುಂಗಾರು ಮಳೆ ಬಂದಾಗ ಕಾಲೇಜ್ ಡೇಸಲ್ಲಿದ್ದೆ. ಇವ್ರ ಸಾಂಗ್ನ ಕೇಳ್ಕೊಂಡು ಬೆಳೆದವನು ನಾನು. ಇವತ್ತು ಇವ್ರ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತೀನಿ, ಅದು ಇನ್ನೊಂದು ನನ್ನ ಭಾಗ್ಯ. ಕರೆಕ್ಟ್. ಸೊ ನಾನು ಮನಸಾರೆಯಿಂದನೂ ಸರ್ ಜೊತೆ ನಾನು ಅವ್ರ ಕೆಲಸ ನೋಡಿದ್ದೆ. ನಂಗೆ ಭಾಳ ಇಷ್ಟ ಆಯಿತು ಸರ್ ಜೊತೆ ಮಾಡಬೇಕು ಅಂತ. ನಾನು ಅವಾಗಿಂದನೂ ಇತ್ತು. ನಾನು ಆವಾಗಲೇ ಲೈನ್ ಕೂಡ ಹೇಳಿದ್ದೆ, ಅದನ್ನೇ ಸರ್ ಕೂಡ ಹೇಳಿದ್ದು. ಆವಾಗಲೇ ಲೈನ್ ಹೇಳಿದ್ದ, ಆಮೇಲೆ ಮತ್ತೆ ಬಂದ ಅಂತ. ಸೊ ಆಮೇಲೆ ಅದೆಲ್ಲ ಕೂಡಿ ಬಂತು. ಅದೇ ನನಗೆ ಇದು ಮಾಸ್ ಸಿನಿಮಾ ಆದರೂ ಸರ್, ಫಸ್ಟ್ ಹಾಫಲ್ಲಿ ಒಂದು ಮೆಲೋಡಿ ಸಾಂಗು, ಸೆಕೆಂಡ್ ಹಾಫಲ್ಲಿ ಮಾಸ್ ಆಗಿ ಆ ಥರ ಟರ್ನ್ ಮಾಡಿ ಕೊಡೋಕ್ಕೆ ಸರ್ ಸೂಪರ್. ನಂಗೆ ಆವಾಗಲೇ ಗೊತ್ತಿತ್ತು. ಅದೇ ರೀತಿ ನಾನು ಏನು ಹೇಳಿದ್ದೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಎಲ್ಲೂ ಬೇಜಾರಾಗಿಲ್ಲ. ನಾನು ಇಲ್ಲ ಅಂದರು ಸಾರಾಯಿ ಶಾಂತಮ್ಮ ಸಾಂಗ್ನ ಒಂದು 2 ಸರಿ ಏನೋ ಬಂದು, ಸರ್ ನಂಗೆ ಈ ಥರ ಬೇಡ, ಇನ್ನೂ ಬೇಕು. ಹೌದಾ, ಓಕೆ ಮಾಡೋಣ ಸರ್. ಬೇಜಾರಾಗದೆ ಮಾಡಿಕೊಟ್ರು. 3ನೇ ವರ್ಷನೂ ಸರ್ ಓಕೆ ಆಗಿರೋದು. ಅದು ನಾನೇ ಮಾಡಿಸ್ತಿದ್ದೆ. ಐ ಮೈ ಸೆಲ್ಫ್ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಅದು ಅವಾಗ ಬಂದಿದ್ದು. ನಿಮ್ಮ ಹೀರೋಯಿನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಈ ಅಂಜಲಿ ಅನ್ನೋ ಒಂದು ಪಾತ್ರ ಸರ್, ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಆ ಪಾತ್ರಕ್ಕೆ ನನಗೆ ಹೆಂಗೆ ಅಂದ್ಕೊಂಡಿದ್ನೋ ಅದಕ್ಕೆ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ರು. ಅವ್ರ ಹೆಸರೇನು? ತಪಸ್ವಿನಿ ಅಂತ. ಆಮೇಲೆ ದೀಪಕ್ ಸರ್ ಇದ್ದಾರೆ ಪೊಲೀಸ್ ಪಾತ್ರದಲ್ಲಿ, ಅವರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತು ಕಬೀರ್ ಸಿಂಗ್ ಹಿಂದಿ ಆರ್ಟಿಸ್ಟ್ ಅವರು ಕೂಡ ವಿಲ್ಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ಅಷ್ಟೇ ಸರ್. ಎಲ್ಲ ಕಲಾವಿದರು ಆ ಪಾತ್ರಗಳಿಗೆ ಸಂಪೂರ್ಣವಾಗಿ ಜೀವ ತುಂಬಿದ್ರು ಸರ್. ಹಾಗಾಗಿ ಗಜರಾಮ ಇಷ್ಟು ನೀಟಾಗಿ ಬರೋಕ್ಕೆ ಸಾಧ್ಯ ಆಯಿತು. ದಟ್ಸ್ ವಂಡರ್ಫುಲ್. ಸೊ ಥ್ಯಾಂಕ್ ಯು ಸರ್, ಮನೋಮೂರ್ತಿ ಸರ್. ಯು ಹವ್ ಮೇಡ್ ದ ಲೈಫ್ ಆಫ್ ಯೂತ್ಸ್ ಬ್ಯೂಟಿಫುಲ್ ಬೈ ಯುವರ್ ಮ್ಯೂಸಿಕ್. ಥ್ಯಾಂಕ್ ಯು. ಈಗ ಮತ್ತೆ ಅವರು ವಾಪಸ್ ಬರ್ತಾ ಇದ್ದಾರೆ ಗಜರಾಮ ಸಿನಿಮಾ ಮೂಲಕ. ಗಜರಾಮ ಟ್ರೇಲರ್ ನೋಡಿದರೆ ಗೊತ್ತಾಗುತ್ತೆ, ಒಂದು ಕಮರ್ಷಿಯಲ್ ಒಂದು ಸೆಟಪ್ಪಲ್ಲಿ ಮಾಡಿರುವಂಥ ಒಂದು ಸಿನಿಮಾ ಅಂಥೇಳಿ. ಬಟ್ ಕುಸ್ತಿ ಅನ್ನೋ ಒಂದು ಭಾಳ ಬ್ಯೂಟಿಫುಲ್ ಎಲಿಮೆಂಟ್ ಇದೆ. ನನಗನ್ನಿಸಿದಂಗೆ ಕನ್ನಡದಲ್ಲಿ ಕುಸ್ತಿನ ಯಾರೂ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಕನ್ನಡ ನಿರ್ದೇಶಕರು ಇತ್ತೀಚೆಗೆ ಬಂದಿರುವಂಥ ಯಾವ ಸಿನಿಮಾಗಳು ನನಗೇನು ಹಂಗೆ ಅನಿಸಿಲ್ಲ. ಕುಸ್ತಿ ಒಂಥರ ಹೀರೋಯಿಸಮ್ ತೋರ್ಸೋಕ್ಕಷ್ಟೇ ಯೂಸ್ ಮಾಡಿದ್ದಾರೆ. ಬಟ್ ಕುಸ್ತಿಯ ನುವಾನ್ಸಸ್ ಏನೋ ಇರುತ್ತೆ ನಮ್ಗೆ ಗೊತ್ತಿಲ್ಲದಿರೋದು. ಈಗ ಫಾರ್ ಎಕ್ಸಾಂಪಲ್ ಕೋರಾಪಿಟ್ ಅಂತ ಒಂದು ವರ್ಡ್ ಇದೆ. ಐ ಡಿಂಟ್ ನೋ ದ್ಯಾಟ್. ಆ್ಯಕ್ಚುಲಿ ವಿ ಮೇಡ್ ಅ ಸಿರೀಸ್ ಆನ್ ಗೌರಿ ಶೆಟ್ಟಿ ಸ್ಟುಡಿಯೋ ಅಬೌಟ್ ಕುಸ್ತಿ. ಮೈಸೂರು ಈಸ್ ವೆರಿ ವೆಲ್ ನೋನ್ ಪ್ಲೇಸ್ ಫಾರ್ ಕುಸ್ತಿ. ಅಲ್ಲಿ ತುಂಬ ದೊಡ್ಡ ಗರಡಿ ಮನೆ ಕಲ್ಚರ್ ಇದೆ ಸರ್. ಅಲ್ಲಿ ತುಂಬ ಜನ ಕುಸ್ತಿಪಟುಗಳು ಮಹಾರಾಜರ ಕಾಲದಿಂದನೂ ಇದ್ದರು. ಆಮೇಲೆ ಕೋರಾಪಿಟ್ ಅಂದರೆ ಏನು ಅಂತಂದರೆ, ಒಬ್ಬ ಕುಸ್ತಿಪಟು ಯಾರಿಗೂ ಸೋಲ್ದೆ ಇದ್ದರೆ ಅವನಿಗೆ ಕೋರಾಪಿಟ್ ಅಂತ ಕರೀತಾರೆ. ಸೊ ಆ ಥರ ಕುಸ್ತಿಪಟುಗಳಿದ್ದಾರೆ. ಆಮೇಲೆ ಅಂದರೆ ಜನಕ್ಕೆ ಅದು ಒಂದು ಆ ಕುಸ್ತಿ ನಡೀತಿದ್ರೆ ಜನ ಇಮೋಷ್ನಲಿ ಇನ್ವಾಲ್ವ್ ಆಗ್ತಿದ್ರು, ಇವನ ಪರವಾಗಿ. ಆಮೇಲೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಹಿಂದೂ ಕುಸ್ತಿಪಟು, ಮುಸ್ಲಿಂ ಕುಸ್ತಿಪಟು ಈ ಥರನೂ ಇದ್ದಾರೆ. ಈ ಥರನೂ ಆಗಿದೆ. ಬಟ್ ಹಿಂದೂ ಕುಸ್ತಿಪಟುಗೆ ಮುಸ್ಲಿಂ ಗುರು, ಮುಸ್ಲಿಂ ಕುಸ್ತಿಪಟುಗೆ ಹಿಂದೂ ಗುರು ಇರ್ತಿದ್ದ. ಸೊ ಈ ಥರ ಬ್ಯೂಟಿಫುಲ್ ಎಲಿಮೆಂಟ್ಗಳು ನಮ್ಮ ಗೌರಿ ಶೆಟ್ಟಿ ಸ್ಟುಡಿಯೋದಲ್ಲಿ ನಾವು ಸಿರೀಸ್ ಮಾಡಿದ್ದೀವಿ. ನಮ್ಮ ಜೇಬರ್ ಅಂತ ಒಬ್ಬರು ರಿಟೈರ್ಡ್ DYSP, ಹಿ ಹ್ಯಾಸ್ ಸ್ಪೋಕನ್ ಲಾಟ್ ಅಬೌಟ್ ದೋಸ್ ಥಿಂಗ್ಸ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ, ಆ ಥರ ಬ್ಯೂಟಿಫುಲ್ ಎಲಿಮೆಂಟ್ಗಳು ನಿಮ್ಮ ಸಿನಿಮಾದ ಮೂಲಕ ಬರಲಿ ಅಲ್ವಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಹೊಸದು ನನಗೆ ಅನಿಸ್ಬೇಕು, ಹೊಸದು ಇದರಲ್ಲಿ ಕುಸ್ತಿ ಬಗ್ಗೆ ನನಗೆ ಹೀಗೆಲ್ಲ ಇರುತ್ತಾ ಅಂತ ಅನಿಸಿದರೆ ನೀವು ಗೆದ್ದಂಗೆ. ನಿಜ ಹೇಳ್ತೀನಿ. ನನಗೆ ಗೊತ್ತಿರೋದೇ ನೀವು ಹೇಳಿದರೆ ನಂಗೆ ಏನಂತ ಇಂಪ್ರೆಸ್ ಆಗಲ್ಲ. ನಿಮ್ಮ ಸಿನಿಮಾ ಹಾಗೆ ಮಾಡಿದಿರಿ ಅಂತ ಅನ್ಕೋತೀನಿ. ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸುನಿಲ್. ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮ ಮೊದಲನೇ ಸಿನಿಮಾ ಹೀಗಾಗಿ
ನಿಮಗೊಂದು ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ನಮ್ಮ ಪ್ರೇಕ್ಷಕರು ಕೊಡ್ತಾರೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸರ್. ಸರ್. Thank you. ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ನಾನು ಮುಂಗಾರು ಮಳೆ ಟೈಮಿಂದ ನೋಡ್ತಾ ಇದ್ದೀನಿ ಸರ್ನ. ಅವ್ರು ಅದೇ ಥರ ಇದ್ದಾರೆ. ಅವ್ರನ್ನ ನಾವು ಅವ್ರ ಜೊತೆ ಮಾತಾಡದೇ ಇದ್ರೆ ಅವರೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಸೋದೇ ಇಲ್ಲ. ಅವರೊಬ್ಬ ಕಾರ್ಪೊರೇಟ್ನಲ್ಲಿ CEO ಅಂತ ಅನಿಸ್ತಾರೆ. ಅನ್ಲೆಸ್ ಯು ಸ್ಪೀಕ್ ಟು ಹಿಮ್. ಅವ್ರ ಒಳಗಡೆ ಫುಲ್ ಮ್ಯೂಸಿಕ್ ತುಂಬಿಕೊಂಡಿದೆ. ಆ ಮ್ಯೂಸಿಕ್ ಈಗ ಬರ್ತಾ ಇದೆ ನಮ್ಮ ಎದುರುಗಡೆ ಗಜರಾಮನ್ ಮೂಲಕ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಹಾಗಾದರೆ 7ನೇ ತಾರೀಕು ದಯವಿಟ್ಟು ಗಜರಾಮ ಸಿನಿಮಾನ ನೋಡಿ. ಚೆನ್ನಾಗಿದೆ ಅನಿಸಿದರೆ ನಿಮ್ಮ ಸ್ಟೇಟಸ್ ಹಾಕ್ಕೊಳ್ಳಿ, ನಿಮ್ಮ DP ಹಾಕ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ. ನೋಡಿ ಗಜರಾಮ ಆನ್ 7th February. ನಮಸ್ಕಾರ.